Hello everyone, welcome to my YouTube channel Smart Economics with Venita. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಟೈಪ್ಸ್ ಆಫ್ ಎಕಾನಮಿ ಅರ್ಥವ್ಯವಸ್ಥೆಯ ವಿಧಗಳು ಎಂಬುದರ ಬಗ್ಗೆ ತಿಳಿಯುತ್ತಾ ಹೋಗೋಣ. ಇದನ್ನ ತಿಳಿಯೋ ಮುಂಚೆ ನೀವು ಒಂದು ವಿಷಯ ಗೊತ್ತಿರಬೇಕು. ಅರ್ಥಶಾಸ್ತ್ರ ಬೇರೆ, ಅರ್ಥವ್ಯವಸ್ಥೆ ಬೇರೆ, ಎಕಾನಮಿ ಬೇರೆ, ಎಕನಾಮಿಕ್ಸ್ ಬೇರೆ. ಏನು ಡಿಫರೆನ್ಸ್ ಅಂತ ಹೇಳಿದ್ರೆ, ಅರ್ಥಶಾಸ್ತ್ರ ಎಕನಾಮಿಕ್ಸ್ ಅಂತ ಹೇಳಿದ್ರೆ ಅದೊಂದು ನಾಲೆಡ್ಜ್, ಅದೊಂದು ಏನು ಥಿಯರಿಟಿಕಲ್ ನಾಲೆಡ್ಜ್, ಒಂದು ಸೈದ್ಧಾಂತಿಕವಾದ ಜ್ಞಾನ ಎನ್ನುವಂಥದ್ದು ಎಕನಾಮಿಕ್ಸ್ ಅಲ್ವಾ. ನಾವು ಬುಕ್ಸ್ ಅಲ್ಲೆಲ್ಲ ಓದ್ತಾ ಹೋಗ್ತೀವಿ, ಈ ತರ ಥಿಯರಿಗಳೆಲ್ಲ ಇರುತ್ತೆ, ಸಿದ್ಧಾಂತಗಳಿರುತ್ತೆ. ಆದ್ರೆ ಎಕನಾಮಿ ಅರ್ಥವ್ಯವಸ್ಥೆ ಅಂತ ಹೇಳಿದ್ರೆ ಏನು, ಅದೊಂದು ರಿಯಾಲಿಟಿ, ನೈಜತೆ. ನಾವು ಅದರಲ್ಲಿ ಪ್ರಾಕ್ಟಿಕಲ್ ನಾಲೆಡ್ಜ್, ನಾವು ಪ್ರಾಯೋಗಿಕವಾಗಿ ತಿಳಿತಾ ಹೋಗುವಂತ ವಿಷಯಗಳು, ಅದು ಅರ್ಥವ್ಯವಸ್ಥೆ. ನಿಮ್ಮ ಜೊತೆ ಅರ್ಥಶಾಸ್ತ್ರದ ಬ್ರಾಂಚಸ್ ಅಥವಾ ವಿಧಗಳು ಅಂತ ಕೇಳಿದಾಗ, ಶಾಖೆಗಳು ಅಂತ ಕೇಳಿದಾಗ ನೀವು ಮೈಕ್ರೋ ಮ್ಯಾಕ್ರೋ ಬರಿಬೇಕು. ಅರ್ಥವ್ಯವಸ್ಥೆ ಅಂತ ಕೇಳಿದಾಗ ಈ ಕೆಳಗಿನ 3 ಪಾಯಿಂಟ್ಸ್ ನ ಬರೀತಾ ಹೋಗ್ಬೇಕು. ಈಗ ಎಕ್ಸಾಂಪಲ್ಗೆ ಮೆಡಿಕಲ್ ಸೈನ್ಸ್ ಎನ್ನುವಂಥದ್ದೇನು, ಅದೊಂದು ಎಕನಾಮಿಕ್ಸ್. ಹಾಸ್ಪಿಟಲ್ ಅಂತ ಹೇಳುವಂಥದ್ದೇನು, ಎಕನಾಮಿ, ರಿಯಾಲಿಟಿ. ಅರ್ಥ ಆಯ್ತು ಅನ್ಕೊಂತೀನಿ. ಓಕೆನಾ? ಟೈಪ್ಸ್ ಆಫ್ ಎಕನಾಮಿಯಲ್ಲಿ ಪ್ರಮುಖವಾಗಿ 3 ವಿಧಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಯಾವುದು, ಸೋಷಿಯಲಿಸ್ಟ್ ಎಕನಾಮಿ. ಎರಡನೆಯದು ಕ್ಯಾಪಿಟಲಿಸ್ಟ್ ಎಕನಾಮಿ. ಮೂರನೆಯದು ಮಿಕ್ಸ್ಡ್ ಎಕನಾಮಿ. ಸಮಾಜವಾದಿ ಅರ್ಥವ್ಯವಸ್ಥೆ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಮತ್ತು ಮಿಶ್ರ ಅರ್ಥವ್ಯವಸ್ಥೆ. ಹಾಗಾದ್ರೆ ಏನು ಸೋಷಿಯಲಿಸ್ಟ್ ಎಕನಾಮಿ ಅಂತ ಹೇಳಿದ್ರೆ? ಸೋಷಿಯಲಿಸ್ಟ್ ಅಂತ ಹೇಳಿದ್ರೆ ನಮಗೆ ಗೊತ್ತು. ಇನ್ನು ಸಮಾಜವಾದಿ ಅಂತ ಹೇಳಿದ್ರೆ ಸಮಾಜದ ಕಲ್ಯಾಣಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಸೋಷಿಯಲ್ ವೆಲ್ಫೇರ್ ಎನ್ನುವಂಥದ್ದು ಆಗ್ಬೇಕು. ಒಂದು ದೇಶದ ಎಲ್ಲಾ ಜನರಿಗೂ ಸಹ ಸಿಗುವಂತಹ ಏನು ಸೌಕರ್ಯಗಳೆಲ್ಲವೂ ಸಮಾನವಾಗಿ ಸಿಗ್ತಾ ಇರಬೇಕು, ಜೊತೆಯಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಹೊಂದಬೇಕು. ಇಲ್ಲಿ ನೋಡಿ, ಆನ್ ಎಕನಾಮಿ ವೇರ್ ದ ಗವರ್ಮೆಂಟ್ ಮೇನ್ಲಿ ಆನ್ ಅಂಡ್ ಕಂಟ್ರೋಲ್ಡ್ ರಿಸೋರ್ಸಸ್ ಅಂಡ್ ಪ್ರೊಡಕ್ಷನ್. ಯಾವ ದೇಶದಲ್ಲಿ ಸರ್ಕಾರ ಎನ್ನುವಂಥದ್ದು ಸಂಪೂರ್ಣವಾಗಿ ಸಂಪನ್ಮೂಲಗಳ ಮೇಲೆ ಮತ್ತು ಉತ್ಪಾದನೆಯ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತದೋ ಆ ಅರ್ಥವ್ಯವಸ್ಥೆಗೆ ನಾವೇನಂತ ಕರಿತಾ ಹೋಗ್ತೀವಿ, ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಹಂಗೆ ಹೇಳಿದ್ರೆ ಏನು, ಒಂದು ಸರ್ಕಾರ ಎನ್ನುವಂಥದ್ದು ರಿಸೋರ್ಸಸ್ ಮತ್ತೆ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಏನು, ಪ್ರೊಡಕ್ಷನ್ ಅಲ್ಲಿ ಏನೆಲ್ಲ ಬರುತ್ತೆ, ಒಂದು ದೇಶದಲ್ಲಿ ಜನರು ಏನನ್ನ ಉತ್ಪಾದನೆ ಮಾಡ್ಬೇಕು, ಆ ಉತ್ಪಾದಿಸಿದಂತಹ ವಸ್ತುಗಳಿಗೆ ಬೆಲೆ ನಿರ್ಧಾರ ಮಾಡುವಂತದ್ದಾಗಿರ್ಬೋದು, ಅದನ್ನ ವಿನಿಮಯ ಮಾಡೋದಾಗಿರ್ಬೋದು, ಯಾವುದಕ್ಕೂ ಜನರಿಗೆ ಸ್ವಾತಂತ್ರ್ಯ ಇರೋದಿಲ್ಲ. ಸಂಪೂರ್ಣವಾಗಿ ಸರ್ಕಾರವೇ ಒಂದು ಏನು ಆದೇಶವನ್ನು ಹೊರಡಿಸಿರುತ್ತೆ, ಇಷ್ಟು ಬೆಲೆಗೆನೆ ವಸ್ತುಗಳನ್ನ ಮಾರಾಟ ಮಾಡ್ಬೇಕು, ಈ ದೇಶದಲ್ಲಿರುವ ಜನರೆಲ್ಲ ಈ ವಸ್ತುವನ್ನೇ ಉತ್ಪಾದನೆ ಮಾಡ್ಬೇಕು ಅಂತ ಸರ್ಕಾರದ ಆದೇಶದ ಆಧಾರದ ಮೇಲೆ ಮಾತ್ರ ಇವರಿಗೆ ಪ್ರೊಡಕ್ಷನ್ ಎನ್ನುವಂಥದ್ದು ಇರುತ್ತೆ. ಸಂಪೂರ್ಣವಾಗಿ ಗವರ್ಮೆಂಟ್ ಎನ್ನುವಂಥದ್ರದ್ದು ಹಸ್ತಕ್ಷೇಪ ಎನ್ನುವಂಥದ್ದು ಇರುತ್ತೆ. ಗವರ್ಮೆಂಟ್ ಕಂಟ್ರೋಲ್ ಈಸ್ ಡಾಮಿನೆಂಟ್. ಸರ್ಕಾರದ ನಿಯಂತ್ರಣ ಎನ್ನುವಂಥದ್ದು ಅತ್ಯಧಿಕವಾಗಿರುತ್ತೆ, ಹೆಚ್ಚಾಗಿರುತ್ತೆ. ಅದಕ್ಕೆ ಏನು ಅಂತ ಕರಿತಾ ಹೋಗ್ತೀವಿ, ಸೋಷಿಯಲಿಸ್ಟ್ ಎಕನಾಮಿ. ಇದೆಲ್ಲ ಏಕೆ ಅವರು ಮಾಡ್ತಾ ಹೋಗ್ತಾರೆ, ಅವರ ಮೇನ್ ಗೋಲ್ ಏನು ಅಂತ ಹೇಳಿದ್ರೆ ಸೋಷಿಯಲ್ ವೆಲ್ಫೇರ್ ಅಂಡ್ ಈಕ್ವಾಲಿಟಿ. ಸಮಾಜದಲ್ಲಿರುವ ಜನರದು ಒಂದೇ ರೀತಿಯಾದಂತಹ ಅಭಿವೃದ್ಧಿ ಆಗ್ಬೇಕು, ಕಲ್ಯಾಣ ಆಗ್ಬೇಕು, ಜೊತೆಯಲ್ಲಿ ಈಕ್ವಾಲಿಟಿ, ಸಮಾನತೆ ಎನ್ನುವಂಥದ್ದು ಇರಬೇಕು. ಇದ್ರದ್ದು ಸೋಷಿಯಲಿಸ್ಟ್ ಎನ್ನುವಂತ ಪ್ಲಾನ್ ಬಂದಿದ್ದು ಯಾರಿಂದ ಗೊತ್ತಾ, ಕಾರ್ಲ್ ಮಾರ್ಕ್ಸ್ ನಿಂದ. ನೀವು ಕೇಳಿರ್ತೀರಾ, ಕಾರ್ಲ್ ಮಾರ್ಕ್ಸ್ ನಿಂದ ದಾಸ್ ಕ್ಯಾಪಿಟಲ್, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎನ್ನುವಂತ ಗ್ರಂಥಗಳಲ್ಲೆಲ್ಲ ಅವನು ಯಾವತ್ತೂ ಹೇಳುವಂತದ್ದು, ಕ್ಯಾಪಿಟಲಿಸ್ಟ್ ಅಂತ ಹೇಳಿದ್ರೆ ಬಂಡವಾಳಶಾಹಿಗಳು ಯಾರು ಹಣವನ್ನ ಹೊಂದಿರ್ತಾರೋ, ಯಾರು ಕೈಗಾರಿಕಾ ಮುಖಂಡರು ಇರ್ತಾರೋ, ಅವ್ರು ಯಾವತ್ತೂ ಸಹ ಅವರಕ್ಕಿಂತ ಕೆಳಗೆ ಇರುವಂತಹ ಕಾರ್ಮಿಕರ ಮೇಲೆ ದಬ್ಬಳಿಕೆ ನಡೆಸ್ತಾ ಇರುವಂತದ್ದು ಅವನ ಒಂದು ಸಿದ್ಧಾಂತ. ಆ ಸಿದ್ಧಾಂತದ ಆಧಾರದ ಮೇಲೆ ಇಲ್ಲಿ ನಡೀತಾ ಇರುತ್ತೆ. ಸಂಪೂರ್ಣ ಅಧಿಕಾರ ಸರ್ಕಾರಕ್ಕೆ ಇರುತ್ತೆ, ಯಾವುದೇ ಅನುಭೋಗಿಗಳಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಎಕ್ಸಾಂಪಲ್ ಅದು ಯಾವ್ದೆಲ್ಲ ದೇಶಗಳಿದೆ ಅಂತ ಹೇಳಿದ್ರೆ, ನಾರ್ತ್ ಕೊರಿಯಾ ಮತ್ತೆ ಕ್ಯೂಬಾ ಎನ್ನುವಂತಹ ದೇಶಗಳಲ್ಲಿ ಸೋಷಿಯಲಿಸ್ಟ್ ಎಕಾನಮಿ ಎನ್ನುವಂಥದ್ದನ್ನ ನಾವು ಕಾಣಬಹುದು. ಅಲ್ಲಿ ನೀವೆಲ್ಲ ನೋಡಿ ಇರ್ತೀರಾ, ನಾರ್ತ್ ಕೊರಿಯಾದಲ್ಲಿ ಚಾನೆಲ್ಗಳಲ್ಲಿ ಕೂಡ ಮೀಡಿಯಾ ಯಾವುದೆಲ್ಲ ಚಾನೆಲ್ಗಳು ಪ್ರಸಾರ ಆಗ್ಬೇಕು, ಮಾತ್ರವಲ್ಲದೆ ಅವ್ರು ಯಾವ ರೀತಿ ಹೇರ್ ಸ್ಟೈಲ್ ಗಳನ್ನ ಕಟ್ ಮಾಡ್ಬೇಕು, ಎಲ್ಲದಕ್ಕೂ ಸಹ ಅಲ್ಲಿ ಏನಿದೆ, ಕೆಲವೊಂದು ನಿಯಂತ್ರಣ ಇದೆ. ಈ ತರದೇ ಮಾಡ್ಬೇಕು. ಅನುಭೋಗಿಗಳಿಗೆ ನನಗೆ ಇಷ್ಟ ಇರುವಂತಹ ವಸ್ತ್ರಗಳನ್ನ ಧರಿಸ್ಲಿಕ್ಕೆ ಆಗ್ಲಿ, ಹೇರ್ ಸ್ಟೈಲ್ ಮಾಡ್ಲಿಕ್ಕೆ ಆಗ್ಲಿ, ಆಹಾರವನ್ನ ಸೇವನೆ ಮಾಡ್ಲಿಕ್ಕೆ ಆಗಲಿ, ಒಂದು ವಸ್ತುವನ್ನ ಪ್ರೊಡಕ್ಷನ್ ಮಾಡ್ಲಿಕ್ಕಾಗಲಿ ಅಲ್ಲಿ ಸಂಪೂರ್ಣವಾಗಿ ಏನಿಲ್ಲ, ಫ್ರೀಡಮ್ ಎನ್ನುವಂಥದ್ದು ಇಲ್ಲ. ಅದೇ ಸೋಷಿಯಲಿಸ್ಟ್ ಎಕನಾಮಿ. ಸೆಕೆಂಡ್ ಬರುವಂತದ್ದು ಏನು ಮಕ್ಕಳೇ, ಕ್ಯಾಪಿಟಲಿಸ್ಟ್ ಎಕನಾಮಿ. ಇದರದ್ದು ನೇರ ವಿರುದ್ಧ ಎನ್ನುವಂಥದ್ದು. ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಹೇಳಿದ್ರೆ ಏನು, ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಹೇಳಿದ್ರೆ ಫ್ರೀ ಎಕನಾಮಿ ಮಕ್ಕಳೇ. ಸೋಷಿಯಲಿಸ್ಟ್ ಎಕನಾಮಿ ಅಂತ ಹೇಳಿದ್ರೆ ಕಂಟ್ರೋಲ್ಡ್ ಎಕನಾಮಿ, ನಿಯಂತ್ರಿತ ಅರ್ಥವ್ಯವಸ್ಥೆ. ಅದಕ್ಕೆ ಅದನ್ನ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ ಅಂತಾನು ಕರಿತೀವಿ, ಕಂಟ್ರೋಲ್ಡ್ ಎಕನಾಮಿ ಅಂತಾನು ಕರಿತೀವಿ.
ಕೇಂದ್ರ ನಿರ್ಧಾರಿತ ಅರ್ಥವ್ಯವಸ್ಥೆ ಅಂತಾನು ಅಥವಾ ನಿಯಂತ್ರಿತ ಅರ್ಥವ್ಯವಸ್ಥೆ ಅಂತಾನು ಕರಿತೀವಿ. ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವ ರೀತಿ ಕೇಳ್ತಾರೆ ಅಂತ ಗೊತ್ತಿಲ್ಲ ಮಕ್ಕಳು ಕ್ವಶನ್ ಪೇಪರ್ ಅಲ್ಲಿ. ಹಾಗಾಗಿ ಕಂಟ್ರೋಲ್, ನಿಯಂತ್ರಣ, ಸ್ವಾತಂತ್ರ್ಯ ಇಲ್ಲದೆ ಇರುವಂತದ್ದು ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ಸೋಷಲಿಸ್ಟ್, ಸಮಾಜವಾದಿ ಅಂತ ಬರ್ಬೇಕು. ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ ಹೇಳಿದ್ರೆ ಏನು? ಫ್ರೀ ಎಕಾನಮಿ, ಮುಕ್ತ ಅರ್ಥವ್ಯವಸ್ಥೆ ಅಂತ ಹೇಳಿದ್ರೆ ಅನುಭೋಗಿಗಳಿಗೆ ಕಂಪ್ಲೀಟ್ ಆದಂತಹ ಫ್ರೀಡಮ್ ಎನ್ನುವಂಥದ್ದಿದೆ. ನಾನು ಏನನ್ನ ತಿನ್ಬೇಕು ಅಥವಾ ಯಾವ ರೀತಿಯ ವಸ್ತ್ರವನ್ನು ಧರಿಸಬೇಕು ಅಂತಾನೂ ಇದೆ. ಅದೇ ತರ ಪ್ರೊಡ್ಯೂಸರ್ಸ್, ಉತ್ಪಾದಕರಿಗೂ ಸಹ ಸಂಪೂರ್ಣ ಏನು ಖಾಸಗಿ ವ್ಯಕ್ತಿಗಳಿಗೆ, ಈಗ ನಾನು ಪ್ರೈವೇಟ್ ಪರ್ಸನ್, ನಾನು ನನ್ನ ಜಮೀನಲ್ಲಿ ಏನನ್ನ ಬೆಳಿಬೇಕು, ಅದಕ್ಕೆ ಬೆಲೆ ಯಾವ ರೀತಿ ನಿರ್ಧಾರ ಮಾಡ್ಬೇಕು, ಮತ್ತೆ ಅದರಿಂದ ಎಷ್ಟು ಪ್ರಮಾಣದ ಲಾಭವನ್ನು ನಾನು ಒಬ್ಬನೇ ತಕೊಳ್ಬಹುದು, ಎಲ್ಲವನ್ನು ಸಹ ನಿರ್ಧಾರ ಮಾಡಬಹುದು. ಹಾಗಾಗಿ ಅದು ಫ್ರೀ ಎಕಾನಮಿ. ಅಲ್ಲಿ ಪ್ರೈವೇಟ್ ಪರ್ಸನ್ಸ್ ಓನ್ಸ್ ಅಂಡ್ ಕಂಟ್ರೋಲ್ ದಿ ಬಿಸ್ನೆಸ್, ತನ್ನ ವ್ಯಾಪಾರದ ಮೇಲೆ ಸಂಪೂರ್ಣ ನಿಯಂತ್ರಣ ಎನ್ನುವಂಥದ್ದಾಗಿರ್ಬೋದು. ಅದರ ಜೊತೆಯಲ್ಲಿ ಇಡೀ ಅದರದ ಅಧಿಕಾರ ಎನ್ನುವಂಥದ್ದು ಎಲ್ಲವೂ ಸಹ ಖಾಸಗಿ ವ್ಯಕ್ತಿಗಳ ಮೇಲೆ ಇರುತ್ತೆ. ಯಾವ ರೀತಿ ಬೇಕಾದ್ರೂ ಬೆಲೆ ನಿರ್ಧಾರ ಮಾಡ್ಬೋದು. ಕಾರಣ ಇದರದ್ದು ಉದ್ದೇಶ ಏನು? ಉದ್ದೇಶ ಒಂದೇ ಮಕ್ಕಳೇ, ಪ್ರಾಫಿಟ್, ಲಾಭ ಎನ್ನುವಂಥದ್ದು ಗಳಿಸ್ಬೇಕು. ಏನಾದ್ರೂ ಉತ್ಪಾದನೆ ಮಾಡು, ಹೆಚ್ಚಿನ ಲಾಭವನ್ನ ಗಳಿಸು. ಲಾಭವನ್ನ ಗಳಿಸ್ಕೊಂಡು ಏನ್ ಮಾಡ್ಬೇಕು? ನೀನು ಗ್ರೋತ್ ಆಗ್ಬೇಕು. ನಿನ್ನ ಬೆಳವಣಿಗೆಯಿಂದ ಏನಾಗುತ್ತೆ? ದೇಶವು ಆಲ್ರೆಡಿ ಡೆವಲಪ್ಡ್ ಆಗಿದೆ, ಅಭಿವೃದ್ಧಿ ಒಂದಾಗಿದೆ. ಇನ್ನು ವ್ಯಕ್ತಿಗಳು ಸಹ ಬೆಳವಣಿಗೆ ಹೊಂದುತ್ತಾ ಹೋದ ಹಾಗೆ ಏನಾಗುತ್ತೆ? ದೇಶವು ಸಹ ಎಕನಾಮಿಕ್ ಗ್ರೋತ್ಗೆ ಆಗುತ್ತೆ, ಬೆಳವಣಿಗೆ ಹೊಂದುತ್ತೆ ಎನ್ನುವಂಥದ್ದು. ಪ್ರಾಫಿಟ್ ಎನ್ನುವಂಥದ್ದು ಇದರ ಮೇನ್ ಗೋಲ್ ಎನ್ನುವಂಥದ್ದು, ಮೂಲ ದೇಹ ಎನ್ನುವಂಥದ್ದು. ನೆಕ್ಸ್ಟ್ ಮಕ್ಕಳೇ, ಮಿಕ್ಸ್ಡ್ ಎಕಾನಮಿ, ಮಿಶ್ರ ಅರ್ಥವ್ಯವಸ್ಥೆ. ಏನು ಮಿಶ್ರ ಅರ್ಥವ್ಯವಸ್ಥೆ ಅಂತ ಹೇಳಿದ್ರೆ, ಇದು ಎರಡು ಸಹ ಸೇರಿದಾಗ ಇದರಲ್ಲಿ ಇರುವಂತಹ ಒಳ್ಳೆಯ ಅಂಶಗಳನ್ನು ತಕೊಂಡು ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಇರುವಂತಹ ಅಂಶಗಳನ್ನು ತೆಗೆದುಕೊಂಡು ರೂಪುಗೊಂಡಿದೆ ಯಾವುದು? ಮಿಶ್ರ ಅರ್ಥವ್ಯವಸ್ಥೆ. An economy where both the private sector and government participate ಅಂತ ಹೇಳಿದ್ರೆ, ಯಾವ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿ ವ್ಯಕ್ತಿಗಳ ಭಾಗವಹಿಸುವಿಕೆ ಇರುತ್ತೋ ಮತ್ತೆ ಸರ್ಕಾರದ ನಿಯಂತ್ರಣ ಎನ್ನುವಂಥದ್ದು ಇರುತ್ತೋ ಆ ಅರ್ಥವ್ಯವಸ್ಥೆಯನ್ನ ಮಿಶ್ರ ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಯಾವುದು? ಭಾರತ, ನಮ್ಮ ದೇಶ. ನಮ್ಮ ದೇಶದಲ್ಲಿ ನೀವು ನೋಡ್ತಾ ಹೋಗ್ತೀರಾ, ನಮ್ಮ ದೇಶದಲ್ಲಿ ಒಬ್ಬ ಖಾಸಗಿ ವ್ಯಕ್ತಿಗೆ, ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವ ಉದ್ಯಮವನ್ನ ಬೇಕಾದ್ರೂ ಶುರು ಮಾಡ್ಬೋದು. ಈಗ ನನಗೆ ಯಾವ ಏನು ಬೆಳಿಬೇಕು, ನನ್ನ ಜಮೀನಲ್ಲಿ ಎನ್ನುವಂತ ನಿರ್ಧಾರ ಮಾಡುವಂತ ಸ್ವಾತಂತ್ರ್ಯ ಇದೆ. ಅಥವಾ ನನಗೆ ಯಾವ್ದಾದ್ರು ಒಂದು ಹೊಸ ಉದ್ಯಮವನ್ನ ಸ್ಥಾಪನೆ ಮಾಡ್ಬೇಕು, ನನಗೊಂದು ಬೇಕರಿಯನ್ನ ಸ್ಥಾಪನೆ ಮಾಡ್ಬೇಕು, ಅಥವಾ ಒಂದು ಟೆಕ್ಸ್ಟೈಲ್, ಒಂದು ಬಟ್ಟೆಯ ಶಾಪ್ ಅನ್ನು ಒಂದು ಸ್ಟಾರ್ಟ್ ಮಾಡ್ಬೇಕು. ಇದೆಲ್ಲದಕ್ಕೂ ಇರುವ ಸ್ವಾತಂತ್ರ್ಯ ಎನ್ನುವಂಥದ್ದು ನನಗೆ ಇದೆ. ಆದ್ರೆ ಗವರ್ಮೆಂಟ್ ನಿಯಂತ್ರಣವೂ ಸಹ ಇದೆ. ನನಗೆ ಇಲ್ಲಿ ಸಾರಾಯಿ ಅಂಗಡಿಯನ್ನ ಸಿಕ್ಕುವ ಎಲ್ಲಾ ಪ್ರದೇಶದಲ್ಲಿ ನನಗೆ ಲಾಭ ಮಾಡ್ಬೇಕು ಅಂತ ಹೇಳಿ ಸ್ಥಾಪನೆ ಮಾಡುವಾಗ ಇಲ್ಲ. ಅದಕ್ಕೆ ಕೆಲವೊಂದು ರೂಲ್ಸ್ ಗವರ್ಮೆಂಟ್ ಹಾಕಿದೆ. ಏನು? ಇಷ್ಟು ವ್ಯಾಪ್ತಿಯ ಒಳಗೆ ಮಾತ್ರ ಶಾಲಾ ವ್ಯಾಪ್ತಿಯ ಅಲ್ಲಿ ಬರಬಾರದು, ಇಷ್ಟು ಕಿಲೋಮೀಟರ್ ಅಂತರದಲ್ಲಿ ಮಾತ್ರ ಇನ್ನೊಂದು ಶಾಪ್ ಎನ್ನುವಂಥದ್ದು ಇರಬೇಕು, ಲಿಕ್ಕರ್ ಶಾಪ್ ಎನ್ನುವಂಥದ್ದು ಇರಬೇಕು. ಈ ನಿಯಂತ್ರಣ ಎನ್ನುವಂಥದ್ದು ಇದೆ. ಅದೇ ತರ ನಿಮಗೆ ಎಲ್ಲಾ ಚಾನೆಲ್ಗಳನ್ನ ಮೊಬೈಲ್ ಅಲ್ಲೆಲ್ಲ ಎಲ್ಲಾ ವಿಡಿಯೋಸ್ ನೋಡ್ಲಿಕ್ಕೆ ಆಗಲ್ಲ. ನಿಮ್ಮ ಏಜ್ ಲಿಮಿಟ್ ಗೆ ಅನುಗುಣವಾಗಿ ಕೆಲವೊಂದು ರಿಸ್ಟ್ರಿಕ್ಷನ್ ಅನ್ನ ಗವರ್ಮೆಂಟ್ ಮಾಡ್ತಾ ಹೋಗುತ್ತೆ. ಏಕೆ? ನಿನಗೆ ನಿನ್ನದಾದಂತಹ ನಿರ್ಧಾರ ಯಾವುದು ಸರಿ ತಪ್ಪು ಎನ್ನುವಂತ ನಿರ್ಧಾರ ತೆಗೆಯಕ್ಕಾಗುತ್ತೋ ಅವಾಗ ನಿನಗೆ ನೋಡ್ಬೋದು, ಅದುವರೆಗೂ ನಿನಗೆ ನೋಡುವ ಹಾಗೆ ಇಲ್ಲ. ಇದೇ ರೀತಿ ನಮ್ಮಲ್ಲಿ ಸ್ವಾತಂತ್ರ್ಯವೂ ಇದೆ, ಜೊತೆಯಲ್ಲಿ ಗವರ್ಮೆಂಟ್ ಅದು ಕೆಲವೊಂದು ಏನಿದೆ ಕಂಟ್ರೋಲ್ ಎನ್ನುವಂಥದ್ದು ಇದೆ. ನನಗೆ ಸಿಕ್ಕ ವಸ್ತುಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ, ದೇಶಕ್ಕೆ ಅಥವಾ ಮನುಷ್ಯ ಕುಲಕ್ಕೆ ಹಾನಿಯಾಗುವ ವಸ್ತುಗಳನ್ನೆಲ್ಲ ನನಗೆ ಈಗ ಒಂದು ಬಾಂಬ್ ಅನ್ನು ನಾನು ಉದ್ಯಮವನ್ನ ಸ್ಥಾಪನೆ ಮಾಡ್ತಿದ್ದೀನಿ, ಅಥವಾ ಗನ್ಗಳದ್ದು ಪ್ರೊಡಕ್ಷನ್ ನಾನು ಶುರು ಮಾಡ್ತೀನಿ ಅಂತೇಳಿ ನನಗೆ ಶುರು ಮಾಡಕ್ ಆಗಲ್ಲ. ಅದನ್ನ ಬಿಟ್ಟು ಯಾರಿಗೂ ತೊಂದರೆ ಕೊಡದೆ ನನಗೆ ಪ್ರಾಫಿಟ್ ಅನ್ನು ಸಂಪಾದನೆ ಮಾಡುವ ಯಾವುದೇ ಒಂದು ಉದ್ಯಮವನ್ನ ನನಗೆ ಶುರು ಮಾಡ್ಬೋದು. ಅದೇ ಮಿಕ್ಸ್ಡ್ ಎಕಾನಮಿ ಎನ್ನುವಂಥದ್ದು. ಇದ್ರದ್ದು ಮೇನ್ ಗೋಲ್ ಏನು? ಎನ್ನುವಂಥದ್ದು ನಮಗೆ ಸೋಷಿಯಲ್ ವೆಲ್ಫೇರ್ ಮತ್ತೆ ಈಕ್ವಾಲಿಟಿ. ಎಲ್ಲರೂ ಈಗ ನಾ ಮಾತ್ರ ಶ್ರೀಮಂತ ಆಗೋದಿಲ್ಲ, ನನ್ನ ಸುತ್ತಮುತ್ತ ಇರುವವರು ಒಂದು ದೇಶ ಜೊತೆಯಲ್ಲಿ ಶ್ರೀಮಂತರಾಗ್ಬೇಕು. ಇದರಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮಮ್ ಉದ್ದೇಶ ಲಾಭ. ಮೇನ್ ಆಗಿ ಮಕ್ಕಳೇ, ಕ್ಯಾಪಿಟಲಿಸ್ಟ್ ಎಕಾನಮಿ ಎನ್ನುವಂಥದ್ದು ಆಲ್ರೆಡಿ ಡೆವಲಪ್ಡ್ ಎಕಾನಮಿ, ಮೊದಲೇ ಅವರು ಶ್ರೀಮಂತ ದೇಶ ಆಗಿರುತ್ತೆ. ಹಾಗಾಗಿ ಅವರು ಪ್ರಾಫಿಟ್ ಗೆ ಆದ್ಯತೆಯನ್ನ ಕೊಡ್ತಾರೆ. ನಮ್ಮಲ್ಲಿ ಬರೀ ಪ್ರಾಫಿಟ್ ಗೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ರೆ ಆಗಲ್ಲ. ಕಾರಣ ನಮ್ಮದು ಒಂದು ಮುಂದುವರಿತಾ ಇರುವ ದೇಶ, ತುಂಬಾ ವಿಷಯಗಳನ್ನ ನೋಡ್ತಾ ಹೋಗ್ಬೇಕು. ಹಾಗಾಗಿ ಅವರು ಆರ್ಥಿಕ ಬೆಳವಣಿಗೆ ಆಗ್ಬೇಕು ನಮ್ಮಲ್ಲಿ ಫಸ್ಟ್. ಅದಕ್ಕೆ ನಾವೇನ್ ಮಾಡ್ತೀವಿ, ತುಂಬಾ ಇಂಡಸ್ಟ್ರಿಗಳ ಬೆಳವಣಿಗೆಗೆ ಗವರ್ಮೆಂಟ್ ಪ್ರೋತ್ಸಾಹವನ್ನು ಕೊಡ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ಸೋಷಿಯಲ್ ವೆಲ್ಫೇರ್ ಕೂಡ ಆಗ್ಬೇಕು. ನಮ್ಮ ಸಮಾಜದಲ್ಲೂ ಸಹ
ಜನರ ಕಲ್ಯಾಣವೂ ಸಹ ಆಗ್ಬೇಕು, ಅವ್ರಿಗೂ ಸಹ ಯಾವ ರೀತಿ ಹಾನಿ ಆಗ್ಬಾರ್ದು, ಅವ್ರಿಗೂ ಸಂಪನ್ಮೂಲಗಳು ರಿಸೋರ್ಸಸ್ ಎನ್ನುವಂಥದ್ದೆಲ್ಲ ಏನಾಗ್ತಾ ಹೋಗ್ಬೇಕು, ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗ್ಬೇಕು. ಹೀಗೆ 3 ಎಕಾನಮಿಯನ್ನ ನಾವು ನೋಡ್ತಾ ಹೋಗ್ತೀವಿ. ಇದರಲ್ಲಿ ಇಂಡಿಯಾ, ಫ್ರಾನ್ಸ್ ಇವೆಲ್ಲವೂ ಸಹ ಮಿಕ್ಸ್ಡ್ ಎಕಾನಮಿ ಒಳಗೆ ಬರುತ್ತೆ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಟೈಪ್ಸ್ ಆಫ್ ಎಕಾನಮಿ ಬಗ್ಗೆ ತಿಳ್ಕೊಂಡು, ಅದರಲ್ಲಿ 3 ಬರುತ್ತೆ, ಅದಕ್ಕೆ ಅದರದ್ದು ಅರ್ಥ ಏನು, ಅದರದ್ದು ಎಕ್ಸಾಂಪಲ್ಸ್ ಏನೆಲ್ಲ ಬರುತ್ತೆ, ಅದ್ರದ್ದು ಮೇನ್ ಗೋಲ್ ಏನು ಅಂತದನ್ನೆಲ್ಲ ನೋಡ್ಕೊಂಡು. ನನ್ನ ಚಾನೆಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದವರಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಯಲ್ಲಿ ಒಂದು ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮತ್ತೆ ಹೆಚ್ಚಿನ ವಿಡಿಯೋಸ್ ಗಳನ್ನ ನೋಡ್ಲಿಕ್ಕೆ, ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ಗಳು ನಿಮಗೆ ಸಿಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನು ಸಹ ಪ್ರೆಸ್ ಮಾಡಿ. ಥ್ಯಾಂಕ್ ಯು.